ಬೆಳಗಾವಿ ಔಷಧ ಉಗ್ರಾಣದಲ್ಲಿ ಐವಿ ಗ್ಲೂಕೋಸ್ ಪತ್ತೆಯಾಗಿದೆ. ಜಿಲ್ಲಾ ಔಷಧ ಉಗ್ರಾಣದಲ್ಲಿ ಆರ್ಎಲ್ಎಸ್ ಐವಿ ಗ್ಲೂಕೋಸ್ ಪತ್ತೆಯಾಗಿದೆ. ಬಿಮ್ಸ್ ಆಸ್ಪತ್ರೆ ಬಳಿಯ ಉಗ್ರಾಣದ ಮೇಲೆ ಲೋಕಾಯುಕ್ತ ರೇಡ್ ದಾಳಿ ನಡೆಸಿದಾಗ ಈ ಆರ್ಎಲ್ಎಸ್ ಐವಿ ಗ್ಲೂಕೋಸ್ ಪತ್ತೆಯಾಗಿದೆ. ವೀಕ್ಷಕರೇ, ನಿಮಗೆ ಗೊತ್ತಿದೆ, ಕರ್ನಾಟಕ ಇದನ್ನು ನಿಷೇಧ ಮಾಡಿದೆ, ಇದರ ಬಳಕೆಯನ್ನ. ಆದರೂ ಕೂಡ ಬೆಳಗಾವಿಯಲ್ಲಿ ಈ ಒಂದು ಐವಿ ಗ್ಲೂಕೋಸ್ ಪತ್ತೆ ಆಗಿರ್ತಕ್ಕಂಥದ್ದು ಪಿಬಿಪಿ ಸಂಸ್ಥೆಯ ಐವಿ ರಿಂಗರ್ ಲ್ಯಾಕ್ಟೇಟ್ ಔಷಧಿ ಇದು ಪತ್ತೆಯಾಗಿದೆ. ಹೆಚ್ಚಿನ ಪ್ರಮಾಣದಲ್ಲಿ ಇದನ್ನ ಬಾಕ್ಸ್ಗಳಲ್ಲಿ ಶೇಖರಿಸಿಟ್ಟಿದ್ದು ಅದನ್ನು ಕಂಡು ಲೋಕಾಯುಕ್ತ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಏಪ್ರಿಲ್ ತಿಂಗಳಿಂದಲೇ ಜಿಲ್ಲೆಯಾದ್ಯಂತ ಈ ಐವಿ ಗ್ಲೂಕೋಸ್ ಸಪ್ಲೈ ಆಗಿದೆ. ನೋಡಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಅದನ್ನು ಶೇಖರಿಸಿ ಇಡಲಾಗಿದೆ ಅಂತ. ಜನಗಳ ಜೀವ ತೆಗೆಯುತ್ತಾ ಇದು ಅನ್ನುವಂಥದ್ದನ್ನ ಹೇಳಲಾಗಿತ್ತು, ಆರೋಪ ಇತ್ತು. ಅದನ್ನ ಕರ್ನಾಟಕ ಬ್ಯಾನ್ ಮಾಡಿತ್ತು, ಅದನ್ನ ಆಮದು ಮಾಡಿಕೊಳ್ಳೋದನ್ನ. ಅದನ್ನ ಶೇಖರಿಸಿಟ್ಟಿರ್ತಕ್ಕಂಥ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ. ಲೋಕಾಯುಕ್ತ ಅಧಿಕಾರಿಗಳು ಬೆಳಗಾವಿಯಲ್ಲಿ ರೇಡ್ ನಡೆಸಿದ್ದಾರೆ. ಜಿಲ್ಲಾಸ್ಪತ್ರೆಯ ಉಗ್ರಾಣದಲ್ಲಿ ರೇಡ್ ನಡೆಸಿದ್ದಾರೆ. ಅಲ್ಲಿ ಈ ಐವಿ ಗ್ಲೂಕೋಸ್ ನ ದೊಡ್ಡ ಪ್ರಮಾಣದಲ್ಲಿ ಶೇಖರಿಸಿ ಇಟ್ಟಿರ್ತಕ್ಕಂಥದ್ದು ಕಂಡು ಬಂದಿದೆ. ಪಿಬಿಪಿ ಸಂಸ್ಥೆಯ ಐವಿ ರಿಂಗರ್ ಲ್ಯಾಕ್ಟೇಟ್ ಔಷಧಿ, ಕರ್ನಾಟಕ ಬ್ಯಾನ್ ಮಾಡಿರ್ತಕ್ಕಂಥ ಔಷಧಿ ಇದು ಪತ್ತೆಯಾಗಿದೆ. ಬೆಳಗಾವಿ ಔಷಧ ಉಗ್ರಾಣದಲ್ಲಿ ಐವಿ ಗ್ಲೂಕೋಸ್ ಪತ್ತೆಯಾಗಿದೆ. ಜಿಲ್ಲಾ ಔಷಧ ಉಗ್ರಾಣದಲ್ಲಿ ಆರ್ಎಲ್ಎಸ್ ಐವಿ ಗ್ಲೂಕೋಸ್ ಪತ್ತೆಯಾಗಿದೆ. ಬಿಮ್ಸ್ ಆಸ್ಪತ್ರೆ ಬಳಿಯ ಉಗ್ರಾಣದ ಮೇಲೆ ಲೋಕಾಯುಕ್ತ ರೇಡ್ ದಾಳಿ ನಡೆಸಿದಾಗ ಈ ಆರ್ಎಲ್ಎಸ್ ಐವಿ ಗ್ಲೂಕೋಸ್ ಪತ್ತೆಯಾಗಿದೆ. ವೀಕ್ಷಕರೇ, ನಿಮಗೆ ಗೊತ್ತಿದೆ, ಕರ್ನಾಟಕ ಇದನ್ನು ನಿಷೇಧ ಮಾಡಿದೆ, ಇದರ ಬಳಕೆಯನ್ನ. ಆದರೂ ಕೂಡ ಬೆಳಗಾವಿಯಲ್ಲಿ ಈ ಒಂದು ಐವಿ ಗ್ಲೂಕೋಸ್ ಪತ್ತೆ ಆಗಿರ್ತಕ್ಕಂಥದ್ದು ಪಿಬಿಪಿ ಸಂಸ್ಥೆಯ ಐವಿ ರಿಂಗರ್ ಲ್ಯಾಕ್ಟೇಟ್ ಔಷಧಿ ಇದು ಪತ್ತೆಯಾಗಿದೆ. ಹೆಚ್ಚಿನ ಪ್ರಮಾಣದಲ್ಲಿ ಇದನ್ನ ಬಾಕ್ಸ್ಗಳಲ್ಲಿ ಶೇಖರಿಸಿಟ್ಟಿದ್ದು ಅದನ್ನು ಕಂಡು ಲೋಕಾಯುಕ್ತ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಏಪ್ರಿಲ್ ತಿಂಗಳಿಂದಲೇ ಜಿಲ್ಲೆಯಾದ್ಯಂತ ಈ ಐವಿ ಗ್ಲೂಕೋಸ್ ಸಪ್ಲೈ ಆಗಿದೆ. ನೋಡಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಅದನ್ನು ಶೇಖರಿಸಿ ಇಡಲಾಗಿದೆ ಅಂತ. ಜನಗಳ ಜೀವ ತೆಗೆಯುತ್ತಾ ಇದು ಅನ್ನುವಂಥದ್ದನ್ನ ಹೇಳಲಾಗಿತ್ತು, ಆರೋಪ ಇತ್ತು. ಅದನ್ನ ಕರ್ನಾಟಕ ಬ್ಯಾನ್ ಮಾಡಿತ್ತು, ಅದನ್ನ ಆಮದು ಮಾಡಿಕೊಳ್ಳೋದನ್ನ. ಅದನ್ನ ಶೇಖರಿಸಿಟ್ಟಿರ್ತಕ್ಕಂಥ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ. ಲೋಕಾಯುಕ್ತ ಅಧಿಕಾರಿಗಳು ಬೆಳಗಾವಿಯಲ್ಲಿ ರೇಡ್ ನಡೆಸಿದ್ದಾರೆ. ಜಿಲ್ಲಾಸ್ಪತ್ರೆಯ ಉಗ್ರಾಣದಲ್ಲಿ ರೇಡ್ ನಡೆಸಿದ್ದಾರೆ. ಅಲ್ಲಿ ಈ ಐವಿ ಗ್ಲೂಕೋಸ್ ನ ದೊಡ್ಡ ಪ್ರಮಾಣದಲ್ಲಿ ಶೇಖರಿಸಿ ಇಟ್ಟಿರ್ತಕ್ಕಂಥದ್ದು ಕಂಡು ಬಂದಿದೆ. ಪಿಬಿಪಿ ಸಂಸ್ಥೆಯ ಐವಿ ರಿಂಗರ್ ಲ್ಯಾಕ್ಟೇಟ್ ಔಷಧಿ, ಕರ್ನಾಟಕ ಬ್ಯಾನ್ ಮಾಡಿರ್ತಕ್ಕಂಥ ಔಷಧಿ ಇದು ಪತ್ತೆಯಾಗಿದೆ. ಬೆಳಗಾವಿ ಔಷಧ ಉಗ್ರಾಣದಲ್ಲಿ ಐವಿ ಗ್ಲೂಕೋಸ್ ಪತ್ತೆಯಾಗಿದೆ. ಜಿಲ್ಲಾ ಔಷಧ ಉಗ್ರಾಣದಲ್ಲಿ ಆರ್ಎಲ್ಎಸ್ ಐವಿ ಗ್ಲೂಕೋಸ್ ಪತ್ತೆಯಾಗಿದೆ. ಬಿಮ್ಸ್ ಆಸ್ಪತ್ರೆ ಬಳಿಯ ಉಗ್ರಾಣದ ಮೇಲೆ ಲೋಕಾಯುಕ್ತ ರೇಡ್ ದಾಳಿ ನಡೆಸಿದಾಗ ಈ ಆರ್ಎಲ್ಎಸ್ ಐವಿ ಗ್ಲೂಕೋಸ್ ಪತ್ತೆಯಾಗಿದೆ. ವೀಕ್ಷಕರೇ, ನಿಮಗೆ ಗೊತ್ತಿದೆ, ಕರ್ನಾಟಕ ಇದನ್ನು ನಿಷೇಧ ಮಾಡಿದೆ, ಇದರ ಬಳಕೆಯನ್ನ. ಆದರೂ ಕೂಡ ಬೆಳಗಾವಿಯಲ್ಲಿ ಈ ಒಂದು ಐವಿ ಗ್ಲೂಕೋಸ್ ಪತ್ತೆ ಆಗಿರ್ತಕ್ಕಂಥದ್ದು ಪಿಬಿಪಿ ಸಂಸ್ಥೆಯ ಐವಿ ರಿಂಗರ್ ಲ್ಯಾಕ್ಟೇಟ್ ಔಷಧಿ ಇದು ಪತ್ತೆಯಾಗಿದೆ. ಹೆಚ್ಚಿನ ಪ್ರಮಾಣದಲ್ಲಿ ಇದನ್ನ ಬಾಕ್ಸ್ಗಳಲ್ಲಿ ಶೇಖರಿಸಿಟ್ಟಿದ್ದು ಅದನ್ನು ಕಂಡು ಲೋಕಾಯುಕ್ತ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಏಪ್ರಿಲ್ ತಿಂಗಳಿಂದಲೇ ಜಿಲ್ಲೆಯಾದ್ಯಂತ ಈ ಐವಿ ಗ್ಲೂಕೋಸ್ ಸಪ್ಲೈ ಆಗಿದೆ. ನೋಡಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಅದನ್ನು ಶೇಖರಿಸಿ ಇಡಲಾಗಿದೆ ಅಂತ. ಜನಗಳ ಜೀವ ತೆಗೆಯುತ್ತಾ ಇದು ಅನ್ನುವಂಥದ್ದನ್ನ ಹೇಳಲಾಗಿತ್ತು, ಆರೋಪ ಇತ್ತು. ಅದನ್ನ ಕರ್ನಾಟಕ ಬ್ಯಾನ್ ಮಾಡಿತ್ತು, ಅದನ್ನ ಆಮದು ಮಾಡಿಕೊಳ್ಳೋದನ್ನ. ಅದನ್ನು ಶೇಖರಿಸಿಟ್ಟಿರ್ತಕ್ಕಂಥ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ. ಲೋಕಾಯುಕ್ತ ಅಧಿಕಾರಿಗಳು ಬೆಳಗಾವಿಯಲ್ಲಿ ರೇಡ್ ನಡೆಸಿದ್ದಾರೆ. ಜಿಲ್ಲಾಸ್ಪತ್ರೆಯ ಉಗ್ರಾಣದಲ್ಲಿ ರೇಡ್ ನಡೆಸಿದ್ದಾರೆ. ಅಲ್ಲಿ ಈ ಐವಿ ಗ್ಲೂಕೋಸ್ ನ ದೊಡ್ಡ ಪ್ರಮಾಣದಲ್ಲಿ ಶೇಖರಿಸಿ ಇಟ್ಟಿರ್ತಕ್ಕಂಥದ್ದು ಕಂಡು ಬಂದಿದೆ. ಪಿಬಿಪಿ ಸಂಸ್ಥೆಯ ಐವಿ ರಿಂಗರ್ ಲ್ಯಾಕ್ಟೇಟ್ ಔಷಧಿ, ಕರ್ನಾಟಕ ಬ್ಯಾನ್ ಮಾಡಿರ್ತಕ್ಕಂಥ ಔಷಧಿ ಇದು ಪತ್ತೆಯಾಗಿದೆ. ಬೆಳಗಾವಿ ಔಷಧ ಉಗ್ರಾಣದಲ್ಲಿ ಐವಿ ಗ್ಲೂಕೋಸ್ ಪತ್ತೆಯಾಗಿದೆ. ಜಿಲ್ಲಾ ಔಷಧ ಉಗ್ರಾಣದಲ್ಲಿ ಆರ್ಎಲ್ಎಸ್ ಐವಿ ಗ್ಲೂಕೋಸ್ ಪತ್ತೆಯಾಗಿದೆ. ಬಿಮ್ಸ್ ಆಸ್ಪತ್ರೆ ಬಳಿಯ ಉಗ್ರಾಣದ ಮೇಲೆ ಲೋಕಾಯುಕ್ತ ರೇಡ್ ದಾಳಿ ನಡೆಸಿದಾಗ ಈ ಆರ್ಎಲ್ಎಸ್ ಐವಿ ಗ್ಲೂಕೋಸ್ ಪತ್ತೆಯಾಗಿದೆ. ವೀಕ್ಷಕರೇ, ನಿಮಗೆ ಗೊತ್ತಿದೆ, ಕರ್ನಾಟಕ ಇದನ್ನು ನಿಷೇಧ ಮಾಡಿದೆ, ಇದರ ಬಳಕೆಯನ್ನ. ಆದರೂ ಕೂಡ ಬೆಳಗಾವಿಯಲ್ಲಿ ಈ ಒಂದು ಐವಿ ಗ್ಲೂಕೋಸ್ ಪತ್ತೆ ಆಗಿರ್ತಕ್ಕಂಥದ್ದು ಪಿಬಿಪಿ ಸಂಸ್ಥೆಯ ಐವಿ ರಿಂಗರ್ ಲ್ಯಾಕ್ಟೇಟ್ ಔಷಧಿ
ಇದು ಪತ್ತೆಯಾಗಿದೆ. ಹೆಚ್ಚಿನ ಪ್ರಮಾಣದಲ್ಲಿ ಇದನ್ನ ಬಾಕ್ಸ್ಗಳಲ್ಲಿ ಶೇಖರಿಸಿಟ್ಟಿದ್ದು ಅದನ್ನ ಕಂಡು ಲೋಕಾಯುಕ್ತ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಏಪ್ರಿಲ್ ತಿಂಗಳಿಂದಲೇ ಜಿಲ್ಲೆಯಾದ್ಯಂತ ಈ IV ಗ್ಲೂಕೋಸ್ ಸಪ್ಲೈ ಆಗಿದೆ. ನೋಡಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಅದನ್ನ ಶೇಖರಿಸಿ ಇಡಲಾಗಿದೆ ಅಂತ. ಜನಗಳ ಜೀವ ತೆಗೆಯುತ್ತಾ ಇದು ಅನ್ನುವಂಥದ್ದನ್ನ ಹೇಳಲಾಗಿತ್ತು, ಆರೋಪ ಇತ್ತು. ಅದನ್ನ ಕರ್ನಾಟಕ ಬ್ಯಾನ್ ಮಾಡಿತ್ತು, ಅದನ್ನ ಆಮದು ಮಾಡಿಕೊಳ್ಳೋದನ್ನ. ಅದನ್ನ ಶೇಖರಿಸಿಟ್ಟಿರ್ತಕ್ಕಂಥ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ. ಲೋಕಾಯುಕ್ತ ಅಧಿಕಾರಿಗಳು ಬೆಳಗಾವಿಯಲ್ಲಿ ರೇಡ್ ನಡೆಸಿದ್ದಾರೆ. ಜಿಲ್ಲಾಸ್ಪತ್ರೆಯ ಉಗ್ರಾಣದಲ್ಲಿ ರೇಡ್ ನಡೆಸಿದ್ದಾರೆ. ಅಲ್ಲಿ ಈ IV ಗ್ಲೂಕೋಸ್ನ ದೊಡ್ಡ ಪ್ರಮಾಣದಲ್ಲಿ ಶೇಖರಿಸಿ ಇಟ್ಟಿರ್ತಕ್ಕಂಥದ್ದು ಕಂಡು ಬಂದಿದೆ. PBP ಸಂಸ್ಥೆಯ IV ರಿಂಗರ್ ಲ್ಯಾಕ್ಟೇಟ್ ಔಷಧಿ, ಕರ್ನಾಟಕ ಬ್ಯಾನ್ ಮಾಡಿರ್ತಕ್ಕಂಥ ಔಷಧಿ ಇದು ಪತ್ತೆಯಾಗಿದೆ.